14 ಲೋಕಸಭಾ ಕ್ಷೇತ್ರಗಳಿಗೆ ಆಗ್ತಿರುವಂತಹ ಚುನಾವಣೆ ಇದು. ಹಲವು ನಟ ನಟಿಯರು ಬಂದು ಈ ಚುನಾವಣಾ ಪ್ರಕ್ರಿಯೆ ಮತದಾನದಲ್ಲಿ ಭಾಗಿಯಾಗಿದ್ದಾರೆ. ನಟ ಶಿವರಾಜ್ ಕುಮಾರ್ ಕೂಡ ಮತದಾನ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕುಟುಂಬ ಸಮೇತ ಮತಗಟ್ಟೆಗೆ ಆಗಮಿಸಿದ್ದಾರೆ ಶಿವಣ್ಣ. ಮಗಳು ನಿವೇದಿತಾ, ಪತ್ನಿ ಗೀತಾ ಶಿವರಾಜ್ ಕುಮಾರ್ ಜೊತೆ ಮತಗಟ್ಟೆಗೆ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ನಟ ಶಿವರಾಜ್ ಕುಮಾರ್. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಹಾಗೇನೆ ಅವರ ಮಗಳು ನಿವೇದಿತಾ ಅವರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಕುಟುಂಬ ಸಮೇತ ಶಿವರಾಜ್ ಕುಮಾರ್ ಮತ್ತು ಕುಟುಂಬ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಹಲವಾರು ಸೆಲೆಬ್ರಿಟಿಗಳು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಡಾಲಿ ಧನಂಜಯ್, ರಾಗಿಣಿ, ದುನಿಯಾ ವಿಜಯ್, ಅಮೂಲ್ಯ, ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಕುಟುಂಬ, ಪ್ರಕಾಶ್ ರೈ, ಜಿಮ್ ರವಿ, ರಾಹುಲ್ ದ್ರಾವಿಡ್, ಯಾರೇ ಬಂದರೂ ಕೂಡ ಮತದಾನ ಪ್ರಕ್ರಿಯೆ ನಂತರದ ಸಂದರ್ಭದಲ್ಲಿ ಹೇಳಿದ್ದು ಒಂದೇ ಮಾತು, ಪ್ರತಿಯೊಬ್ಬರೂ ಮತ ಹಾಕಿ. ಆದರೆ ಆಕ್ರೋಶಭರಿತ ಮಾತುಗಳನ್ನು ಆಡಿದ್ದು ಅನಂತನಾಗ್ ಅವರು. ತುಂಬ ಆಕ್ರೋಶದ ಮಾತುಗಳು ಕಾರಣ ಮತದಾನದ ವೋಟಿಂಗ್ ಶೇಕಡ ಏನಿದೆ ಅದು ಬಹಳ ಕಡಿಮೆ ಆಗಿದೆ. 5 ಗಂಟೆ ಆಗ್ತಾ ಬಂತು, 60% ದಾಟಿಲ್ಲ ನೋಡಿ. ಯಾವುದೇ 28 ಲೋಕಸಭಾ ಕ್ಷೇತ್ರ ತೊಗೊಂಡ್ರೂ ಕೂಡ ಮಂಡ್ಯ 57% ಆಗಿದೆ ಅನ್ನೋದು ಬಿಟ್ಟರೆ ಎಲ್ಲೂ ಕೂಡ 60% ದಾಟಿಲ್ಲ. 40% ಜನ ಏನು ಮಾಡ್ತಿದ್ದಾರೆ ಹಾಗಾಗಿ ಯಾರೆಲ್ಲ ವೋಟ್ ಲಿಸ್ಟಲ್ಲಿದ್ದಾರೆ, ವೋಟ್ ಹಾಕಿಲ್ಲ, ಅವ್ರನ್ನ ಲಿಸ್ಟ್ನಿಂದಲೇ ತೆಗೆದು ಬಿಡಿ ಅಂತ ಆಕ್ರೋಶದ ಮಾತುಗಳನ್ನು ಅನಂತನಾಗ್ ಕೂಡ ಹೇಳಿದ್ದಾರೆ. ಈಗೇನು ದೃಶ್ಯ ನೋಡ್ತಾ ಇದ್ದೀರಿ, ಇದು ನಟ ಶಿವರಾಜ್ ಕುಮಾರ್. ಪತ್ನಿ ಸಮೇತ ಮಗಳ ಸಮೇತ ಬಂದಿರುವಂಥ ಶಿವರಾಜ್ ಕುಮಾರ್ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ, ವೋಟ್ ಮಾಡಿದ್ದಾರೆ. ಪತ್ನಿ ಗೀತಾ ಶಿವರಾಜ್ ಕುಮಾರ್, ಮಗಳು ನಿವೇದಿತಾ ಜೊತೆ ಬಂದಂತಹ ಶಿವರಾಜ್ ಕುಮಾರ್ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.